ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸಮುದ್ರದಲ್ಲಿ ಕೊಚ್ಚಿ ಹೋಗುತ್ತಿದ್ದ ಪ್ರವಾಸಿಗರನ್ನ ರಕ್ಷಿಸಿದ ಲೈಫ್ ಗಾರ್ಡ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಚಾಲಕ. ಉಡುಪಿ ಜಿಲ್ಲೆಯ ತ್ರಾಸಿ ಬೀಚ್ನಲ್ಲಿ ಈ ಘಟನೆ ಸಂಭವಿಸಿದೆ. ಕುಶಾಲನಗರ ಪಟ್ಟಣದ ತಪೋವನ ಸಮುದಾಯ ಭವನದಲ್ಲಿ ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ನಡೆಯಿತು. ದೇವಾಲಯದಲ್ಲಿ ಬೆಳಗಿನ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ನಂತರ ಅಮ್ಮನವರಿಗೆ ಹಾಲು, ಮೊಸರು, ಸಕ್ಕರೆ, ಜೇನುತುಪ್ಪ, ಎಳನೀರು, ಪಂಚಾಮೃತಗಳಿಂದ ಅಭಿಷೇಕಗಳನ್ನು ನೆರವೇರಿಸಿ ನಂತರ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ಬೆಳಗ್ಗೆ ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಚೌಡೇಶ್ವರಿ ಅಮ್ಮನವರ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ದೇವಾಲಯದ ಪ್ರಧಾನ ಅರ್ಚಕರಾದ ಪ್ರಸನ್ನ ಭಟ್ರವರ ನೇತೃತ್ವದಲ್ಲಿ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಿದರು. ನೆರವೇರಿದ ಭಕ್ತಾದಿಗಳಿಗೆ ಮಹಾಮಂಗಳಾರತಿಯನ್ನ ನೀಡಿದರು. ಅಮ್ಮನವರ ವಾರ್ಷಿಕೋತ್ಸವದ ಅಂಗವಾಗಿ ಕಾವೇರಿ ನದಿಗೆ ಪೂಜೆ ಸಲ್ಲಿಸಿ ಪುಟಾಣಿ ಮಕ್ಕಳು ಕಳಸ ಮತ್ತು ವೀರಗಾಸೆ ನೃತ್ಯದೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿತು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಡಿವಿ ರಾಜೇಶ್, ಉಪಾಧ್ಯಕ್ಷರಾದ ಡಿವಿ ಚಂದ್ರು, ಡಿಆರ್ ಸೋಮಶೇಖರ್, ಪ್ರಧಾನ ಕಾರ್ಯದರ್ಶಿ ಡಿಆರ್ ಕೃಷ್ಣಕುಮಾರ್, ಖಜಾಂಚಿ ಡಿಜಿ ಪ್ರದೀಪ್, ಸಹ ಕಾರ್ಯದರ್ಶಿ ಚಂದ್ರಶೇಖರ್, ಸಂಘಟನಾ ಕಾರ್ಯದರ್ಶಿ ವಿನೋದ್, ಜಂಟಿ ಕಾರ್ಯದರ್ಶಿ ಜಯಂತ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು, ಮಹಿಳಾ ಪದಾಧಿಕಾರಿಗಳು, ಅರ್ಚಕರು, ಭಕ್ತಾದಿಗಳು ಉಪಸ್ಥಿತರಿದ್ದರು. ಕಳೆದ 34 ವರ್ಷಗಳಿಂದ 37 ವರ್ಷಗಳಿಂದ ಶ್ರೀ ಚೌಡೇಶ್ವರಿ ವಾರ್ಷಿಕೋತ್ಸವ ಬರ್ತದೆ. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಾವು ಈ ಆಚರಣೆ ಮಾಡ್ತಿದ್ದೀವಿ. ನಮ್ಮ ಕುಶಾಲನಗರ ಹಾಗೂ ಸುತ್ತಮುತ್ತಲ ಗ್ರಾಮದಿಂದ ನಮ್ಮೆಲ್ಲ ಕುಲಬಂಧರು ಬಂದು ಹಾಗೆ ನಮ್ಮ ಊರಿನ ನಾಗರಿಕರು ಕೂಡ ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬೆಳಗ್ಗೆ ಉಪಹಾರ ಮತ್ತು ಊಟ ಹಾಗೆ ರಾತ್ರಿ ಊಟದ ವ್ಯವಸ್ಥೆ ಮಾಡ್ತೀವಿ. ಬೆಳಗ್ಗೆ ಎಲ್ಲ ಪೂಜಾ ಕಾರ್ಯಕ್ರಮಗಳಾದಮೇಲೆ ರಾತ್ರಿ ಕೂಡ ಉತ್ಸವ ಮೂರ್ತಿಯನ್ನು ವಿವಿಧ ಪ್ರಮುಖ ಬೀದಿಗಳಲ್ಲಿ ಸಾಗಿ
ದೇವಸ್ಥಾನಕ್ಕೆ ಬಂದು ತಲುಪ್ತೀವಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನರು ನಮ್ಮ ಅಕ್ಕಪಕ್ಕದ ಗ್ರಾಮದವರು ಕೂಡ ಭಾಗವಹಿಸಿದ್ದಾರೆ. ನಡೆಯಲ್ಲಿ ಈ ವರ್ಷ ಸಮೇತ ಶ್ರೀ ರಾಮಲಿಂಗ ಚೌಡೇಶ್ವರ ದೇವಸ್ಥಾನ ಪರವಾಗಿ ಬೆಳಗಿನ ಕಾರ್ಯಕ್ರಮವಾಗಿ ಗಂಗೆಯನ್ನು ತರ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಈಗಾಗಲೇ ನೀವು ಮಧ್ಯಾಹ್ನ ಪ್ರಸಾದ ವಿನಿಯೋಗ ಜೊತೆಗೆ ನಂತರ ಸಾಯಂಕಾಲ ಭವ್ಯ ಮೆರವಣಿಗೆ ಜೊತೆಗೆ ಊರಿನ ಪ್ರಮುಖ ಬೀದಿಯಲ್ಲಿ ಉತ್ಸವ ಮಂಟಪನ ಮೆರವಣಿಗೆ ಮಾಡ್ತೀವಿ. ಚೌಡೇಶ್ವರ ಅದರ ಜೊತೆಗೆ ವರ್ಷ ಪ್ರತಿ ನಾವು ಮಾಡಿಕೊಂಡು ನಮ್ಮ ಆಡಳಿತದ ಅಧ್ಯಕ್ಷರಾಗಿ ರಾಜೇಶ್ ಮತ್ತು ತಂಡದವರಿಂದ ನಾವು ಅಚ್ಚುಕಟ್ಟಾಗಿ ಚೆನ್ನಾಗಿ ವಿಜೃಂಭಣೆ ನಡೆದುಕೊಂಡು ಬರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗ್ತಾ ಇದೆ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕುಲ ಬಾಂಧವರು ಮತ್ತು ನಮ್ಮ ಊರಿನ ಗ್ರಾಮಸ್ಥರು ಕೊಟ್ಟಂಥ ಪರೋಕ್ಷ ಬೆಂಬಲ ಪ್ರತ್ಯಕ್ಷ ಬೆಂಬಲ ಎಲ್ಲರೂ ಸಾಧ್ಯತೆಗೆ ನಾವು ಚೌಡೇಶ್ವರ ಜಯಂತಿನ ಅದ್ದೂರಿನ ಆಚರಣೆ ಮಾಡ್ಕೊಂಡಿದ್ದೀವಿ. ಈ ಪರವಾಗಿ ಚೌಡೇಶ್ವರ ಜಯಂತಿ ಅನುಗುಣ ಪರವಾಗಿ ನಮ್ಮ ಎಲ್ಲ ಸಮಸ್ತ ದೇವಾಂಗ ಸಮಾಜ ಮುಖಾಂತರ ನಾಡಿನ ಸಮಸ್ತ ಜನಗಳಿಗೆ ಒಳ್ಳೆಯದನ್ನಾಗಲಿ ಶುಭವನ್ನು ಆರೈಕೆ ಮಾಡ್ತಾ ಈ ಕಾರ್ಯಕ್ರಮ ಪಾಲ್ಗೊಳ್ಳತಕ್ಕಂಥ ಎಲ್ಲರೂ ಸಮೇತ ಆಹ್ವಾನವನ್ನು ಸಮರ್ಪಿಸುತ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ತಪೋವನ ಸಮುದಾಯ ಭವನದಲ್ಲಿ ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ತಪೋವನ ಸಮುದಾಯ ಭವನದಲ್ಲಿ ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘ ಕುಶಾಲನಗರ ಇವರ ವತಿಯಿಂದ ಸಂತ ಸೆಬಾಸ್ಟಿನ್ ದೇವಾಲಯದ ಧರ್ಮಗುರುಗಳಾದ ಮಾರ್ಟಿನ್ ಎಂರವರ ದಿವ್ಯ ಸಾನ್ನಿಧ್ಯದಲ್ಲಿ ತಪೋವನ ಧರ್ಮಗುರುಗಳಾದ ಜೋಸೆಫ್ ಫಾತಿಮ್ ಕಾನ್ವೆಂಟ್ ಸಿಸ್ಟರ್ ಅಗ್ನಿ ಸುಪೀರಿಯರ್ ಅಧ್ಯಕ್ಷರಾದ ಎನ್.ಟಿ. ಜೋಸೆಫ್, ಕಾರ್ಯದರ್ಶಿ ಸೆಲಿನಾ ಡಿ ಕುನ್ನಾ ಹಾಗೂ ಸಂಘದ ಪದಾಧಿಕಾರಿಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಶಿಧರ್ ಸೇರಿದಂತೆ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮತ್ತು ಪದವಿಗಳಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತಪೋವನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ. ದೇವರೇ, ಕಷ್ಟಪಟ್ಟು ಸಾಧಿಸುವಂಥ ಮಕ್ಕಳಿಗೆ ಜೈಕಾರ ಮಾಡುವುದು, ಶ್ರಮಪಟ್ಟಂಥ ಮಕ್ಕಳಿಗೆ ಬೆಂಬಲಿಸುವುದು, ಕಷ್ಟಪಟ್ಟು ಹೊಲವು ತಂದ ರೈತನಿಗೆ
ಒಂದಿಷ್ಟು ಪರಿಹಾರವನ್ನು ಕೊಡುವುದು ಇವೆಲ್ಲವೂ ಮಾನವನ ಸಹಜ ಗುಣ. ಇಂದು ಈ ಪ್ರತ್ಯೇಕ ಸಭೆಯಲ್ಲಿ ಪ್ರಾರ್ಥಿಸುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ನಮ್ಮ ಕೊಡಗು ಕ್ರೈಸ್ತ ಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳಿಗಾಗಿ, ಆಗಮಿಸಿರುವಂಥ ಗುರು ಹಿರಿಯರಿಗಾಗಿ, ಕನ್ಯಾಭಗಿನಿಯರಿಗಾಗಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಮಹನೀಯರಿಗಾಗಿ, ಪೋಷಕರಿಗಾಗಿ, ಮಕ್ಕಳಿಗಾಗಿ, ಎಲ್ಲ ಸ್ನೇಹ ಬಂಧುಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಮುಖಾಂತರ ಈ ಅದು ದೇವರ ಕೆಲಸ, ದೇವರು ನಮಗೆ ಕೊಟ್ಟಂತ ಒಂದು ಒಂದು ವರ ಎಂಬುದನ್ನು ಅವರು ಮರೆತು ಬಿಟ್ಟಾರೆ. ಅದಕ್ಕಾಗಿ ಮದರ್ ತೆರೇಸಾ ಅವರು ಹೇಳಿದರು, ಕೈ ಇರುವ ತನಕ ಮಾತ್ರ ಕೊಡುವುದಲ್ಲ, ಬದಲಾಗಿ ಮನಸ್ಸಿದ್ದಷ್ಟು ಕೊಡಬೇಕೆಂದು. ಇವತ್ತು ಕೈ ಎಷ್ಟು ಚಾಚಿದ್ರು ಅಗಲ ಮಾಡಿದ್ರು ಅದು ನಮ್ಮ ಬಡವರಿಗೂ ಸಾಕಾಗುವುದಿಲ್ಲ, ನಮ್ಮ ಮಕ್ಕಳಿಗೂ ಸಾಕಾಗುವುದಿಲ್ಲ. ಯಾಕಂದ್ರೆ ಫೀಸ್ ಬೆಳೀತಾ ಇದೆ, ಬಡವರ ಖರ್ಚು ಬೆಳೀತಾ ಇದೆ. ಎಷ್ಟು ಅಕ್ಕಿ ಫ್ರೀ ಕೊಟ್ಟರು ಸಾಕಾಗುವುದಿಲ್ಲ, ಎಷ್ಟು ಬಸ್ಗಳು ಫ್ರೀ ಕೊಟ್ಟರು ಸಾಕಾಗುವುದಿಲ್ಲ, 2,000 ಸಾಕಾಗುವುದಿಲ್ಲ, 200 ಯೂನಿಟ್ ಫ್ರೀ ಸಹ ಸಾಕಾಗುವುದಿಲ್ಲ. ಜನ ಕೇಳ್ತಾರೆ ಕೊಡಿ 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 ಅಂತ. ಅದಕ್ಕಾಗಿ ಕೈ ಎಷ್ಟಿದೆ ಅಷ್ಟು ಕೊಟ್ಟರೆ ಸಾಕಾಗುವುದಿಲ್ಲ, ಮನಸ್ಸು ಎಷ್ಟಿದೆ ಅಷ್ಟು ಕೊಟ್ಟರೆ ಖಂಡಿತವಾಗಿ ಸಾಕಾಗಬಹುದು. ಈಗ ನನ್ನ ಪ್ರಕಾರ ಇಬ್ಬರಿಗೆ ನಾವು ಸಹಾಯ ಮಾಡಲೇಬೇಕು. ಒಬ್ಬರು ಅಗತ್ಯ ಇದ್ದವರು, ಎರಡನೆಯವರು ದುರ್ಬಲರು. ಅಗತ್ಯ ಇದ್ದವರು ಮತ್ತು ಎರಡನೇದು ದುರ್ಬಲರು. ಅಗತ್ಯ ಇದ್ದವರು ಯಾರು ಇರಬಹುದು? ಈಗ ವಿದ್ಯಾರ್ಥಿಗಳು, ಒಳ್ಳೆ ಮಾರ್ಕ್ಸ್ ತೆಗೆದವರು, ಉತ್ತೀರ್ಣರಾದವರು, ಎಜುಕೇಶನ್ಗೆ ಶಿಕ್ಷಣಕ್ಕೆ ಕಷ್ಟಪಡುವವರು, ಫೀಸ್ ಕಟ್ಟಲಿಕ್ಕೆ ಆಗದವರು, ಮುಂದೆ ಭವಿಷ್ಯ ರೂಪಿಸಿಕೊಳ್ಳಿಕ್ಕೆ ಆಗದವರು, ಅವರೆಲ್ಲ ಅರ್ಹರು. ಯಾಕೆಂದರೆ ಅವರಿಗೆ ಅಲ್ಲಿ ಸಹಾಯ ಬೇಕಾಗಿದೆ. ಅದರಲ್ಲಿ ದುರ್ಬಲರಂದ್ರೆ ಯಾರಿಗೆ ಮಾನಸಿಕವಾಗಿ, ದೈಹಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಅಸಾಧ್ಯ ಇದೆಯೋ, ಈಗ ಬಡವರಿಗೆ ಅಸಾಧ್ಯವಿದೆ, ಜೀವಿಸಲಿಕ್ಕೆ ಕಷ್ಟ ಇದೆ, ಆಗ ಅವರಿಗೂ ಸಹ ನಾವು ಸಹಾಯ ಮಾಡಬೇಕಾಗಿದೆ. ಹೀಗೆ ನಮಗೆ ಪೋಪ್ ಫ್ರಾನ್ಸಿಸ್ ನಮ್ಮ ಮೊದಲಿನ ಜಗತ್ತು ಹೇಳಿದ ಮಾತು, ಯೇಸು ಹೇಳಿದ್ರು ಬಡವರು ಕೊನೆತನಕ ಇರ್ತಾರಂತ, ಬಡವರು ನಮ್ಮ ಮಧ್ಯೆ ದಿನ ಇರ್ತಾರಂತ. ಆದರೆ ಬಡವರು ದಿನಾಲೂ ಇರ್ತಾರಂತ ಅವರು ನಿರ್ಲಕ್ಷಿಸಬೇಡಿ. ಯಾಕೆಂದರೆ ಆ ಬಡವರು ನಮ್ಮಿಂದ ಬಡವರಾಗಿದ್ದಾರೆ, ಆ ಬಡವರು ನಮ್ಮಿಂದ ಬಡವರಾಗಿದ್ದಾರೆ. ಅದಕ್ಕಾಗಿ ಆ ಬಡವರಿಗೆ ನಾವು ಯಾವಾಗಲೂ ಶೋಷಣೆ ಮಾಡದೆ ಅವರಿಗೆ ಸಹಾಯ ಮಾಡಬೇಕಂತ ಇವತ್ತು ನಮ್ಮ ಈ ಕಥೋಲಿಕ ಸಭೆ ಒಂದು ಇಂಡಿಪೆಂಡೆಂಟ್ ಯೂನಿಟ್ ಆಗಿ ಕೆಲಸ ಮಾಡುತ್ತಿರುವುದು. ಆದರೂ ಇವರು ಅಷ್ಟು ಕಷ್ಟಪಟ್ಟು ತಮ್ಮ ಒಂದು ಸೇವೆಯನ್ನು ಸಲ್ಲಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಇಂತಹ ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ಆ ಮಕ್ಕಳಿಗೆ ಪುರಸ್ಕಾರವನ್ನು ನೀಡಿ ಮತ್ತು ಉತ್ತೇಜಿಸುವಂತಹ ಒಂದು ಕೆಲಸವು ನಡೆದಿದೆ. ಇದಕ್ಕೋಸ್ಕರ ಈ ಒಂದು ಸೇವಾ ಸಂಘಕ್ಕೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಮತ್ತು ಈ ಮಕ್ಕಳು ಪುನಃ ಮುಂದೆ ಬಂದು ತಮ್ಮ ಜೀವನವನ್ನು ರೂಪಿಸಿಕೊಂಡು ಪುನಃ ಇತರರಿಗೂ ಕೂಡ ಇವರು ಸ್ಫೂರ್ತಿಯಾಗಿ ಅಂತೆಕೊಂಡು ನಾವು ಎರಡು ಮಾತನ್ನು ಹೇಳಿ ಮುಗಿಸ್ತೇವೆ. ದಾನಗಳು ಇಡ್ತಾ ಇದ್ದೀವಿ, ದಾನಗಳು ಇಡ್ತಾ ಇದ್ದೀವಿ. ನಾವೆಲ್ಲರೂ ದಾನದಲ್ಲಿ ನಮ್ಮ ಕೆಲಸಗಳೇ ಜಾಸ್ತಿ ಅಂತ ಭಾವಿಸ್ಕೊಳ್ತಾರೆ. ಎದುರುಗಡೆ ಮನೆ ಆಕಳನ್ನ ಪಕ್ಕದ ಮನೆಯ ಸೀಕಾರ ನಮ್ಮ ಕೇಳಿಸ್ತಾ ಇಲ್ಲ. ನಮ್ಮ ಕಿವಿ ಕಿವುಡಾಗಿದೆ, ಕಣ್ಣುಗಳು ಕುರುಡಾಗಿದೆ, ಮನಸ್ಸುಗಳು ಹೊರಡಾಗಿದೆ, ಸ್ಪಂದನೆ ಇಲ್ಲ, ಸಂವೇದನೆ ಇಲ್ಲ. ಮನುಷ್ಯ ನಾವು ಹೇಗಾಗಿ ಬೇಲಿ ನಮ್ಮ ಮನಸ್ಸುಗಳಿಗೆ ಬೇಲಿಯಾಗುತ್ತಾ ಇದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಕನಿಷ್ಠ ಅವರ ಸಮುದಾಯವನ್ನು ಕೂಡ ಅವರ ಜನಾಂಗೀಯ ಸಮುದಾಯ ಧರ್ಮ ಇತ್ಯಾದಿಗಳು ಇಂಥ ಸತ್ಕಾರ್ಯಗಳಿಗೆ ಮುಂದೆ ಆಗಬೇಕಾಗಿದೆ. ಇತರರನ್ನು ಪ್ರವೇಶಿಸುತ್ತೆ, ಇತರ ಜನಾಂಗಗಳಿಗೆ ನಿಕೃಷ್ಟವಾಗಿ ಮಾಡುತ್ತೆ. ಕನಿಷ್ಠ ತಮ್ಮ ಧರ್ಮ ತಮ್ಮ ಜನಾಂಗದಲ್ಲಿರುವಂಥ ಬಡವರನ್ನ, ಪ್ರತಿಭಾನ್ವಿತರನ್ನ, ಕ್ರೀಡೆ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅತ್ಯಂತ ಸಾಧನೆ ಮಾಡೋದನ್ನ ಬೆನ್ನು ತಟ್ಟುವ, ಪ್ರೇರಣೆ ಕೊಡುವ ಅಥವಾ ಮತ್ತಷ್ಟು ಸ್ಫೂರ್ತಿ ನೀಡುವಂಥ ಕೆಲಸ ಸಂಘಟನೆಗಳಿಂದ ಆಗಬೇಕಾಗಿದೆ. ಅದು ನನ್ನದಿಂದ ಆಗಬೇಕಾಗಿದೆ. ಅದು ಸರ್ಕಾರ ಕೂಡ ಅದು ಜನಾಂಗ ನಡೆದುಕೊಳ್ಬೇಕಾದ ಬಯಕೆ ಕೂಡ. ಸೊ ಆ ನಿಟ್ಟಿನಲ್ಲಿ ಇವತ್ತು ಕ್ರೈಸ್ತ ಸೇವಾ ಸಂಘ ಅಂತ ಇಟ್ಕೊಳ್ಬೋದಿತ್ತು. ಅದಕ್ಕೆ ಸೇವಾ ಅಂತ ಸೇರಿಸಿದರೆ, ಸೇವೆ ಅಂತ ಸೇರಿಸಿದರೆ
ಸರ್ವಿಸ್ ಅಂತ ಹೇಳಿ ಸೇರಿಸಿದ್ದಾರೆ. ಹಾಗಾಗಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥ ಮನಸ್ಥಿತಿ ಖಂಡಿತ ಅದಕ್ಕೆ ಪೂರಕವಾಗಿರುವಂಥ ಕೆಲಸಗಳು ಮಾಡುವ ಮೂಲಕ ಸಾಬೀತು ಕೂಡ ನಾವು ಪಡಿಸ್ತಾ ಇದ್ದೇವೆ. ಸೊ ಕ್ರೈಸ್ತ ಜನಾಂಗವೇ ಆಗಬೇಕು. ಇತರರಿಗಾಗಿ ಬಹಳಷ್ಟು ಕಾಲಘಟ್ಟದಲ್ಲಿ ಇತರರಿಗಾಗಿ ಬದುಕಿರುವಂಥ ನಿದರ್ಶನಗಳು ಬಹಳ ಅನುಕೂಲವಾಗಿ ಸಿಗುತ್ತೆ. ಫಾರಿನ್ ನೈಟಿಂಗಲ್ ಬಗ್ಗೆ ಕೇಳಿದ್ರು, ಆಕೆ ತನ್ನ ಕೆಲಸದ ವ್ಯಾಪ್ತಿಯಲ್ಲ, ತನ್ನ ಕೆಲಸದ ವ್ಯಾಪ್ತಿಯನ್ನ ಮೀರಿ ಮಹಾಯುದ್ಧದಲ್ಲಿ ಬೇಡದ ಬಗ್ಗೆ ಇಟ್ಕೊಂಡು ಆ ಯುದ್ಧದಲ್ಲಿ ಸಂತ್ರಸ್ತರಾದವರಿಗೆ, ಯುದ್ಧದಲ್ಲಿ ಆಸೆಗೊಂಡವರಿಗೆ ಸ್ವತಃ ಚಿಕಿತ್ಸೆ ನೀಡಲಿಕ್ಕೆ ಪರಿತಪಿಸ್ತಾರೆ. ಪರಿಪಾಟಿಲು ಪಡ್ತೀವಿ, ನೊಂದ್ಕೊಂಡು ಅವರಿಗೆ ಚಿಕಿತ್ಸೆ ಕೊಡಲಿಕ್ಕೆ ತನ್ನ ಬದುಕನ್ನೇ ಮೀಸಲಾಗಿದೆ. ಅವ್ರಿಗೆ ಯಾರು ಹೇಳಿರಲಿಲ್ಲ. ಅಲ್ಲಿ ಮಾನವೀಯತೆ ಅವರು ಕೆಲಸ ಮಾಡ್ತಾರೆ. ಮದರ್ ತೆರೇಸಾ ಅದೇ ಸ್ಥಾನದಲ್ಲಿ ಸೇರುವಂಥ ಮಹಾನ್ ಚೇತನ, ಮತ್ತೊಂದು ಚೇತನ. ಅದನ್ನೊಂದೆರಡು ಮಾತನಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಈ ತರ ಒಂದು ಕಾರ್ಯಕ್ರಮವನ್ನ ಯಾಕೆ ಏನಕ್ಕೆ ಆಚರಿಸಬೇಕು ಅಥವಾ ಇದರಿಂದ ಯಾರಿಗೆ ಏನು ಪ್ರಯೋಜನ ಅನ್ನೋದು ಇವತ್ತಿನ ಹಿಂದಿನ ಒಂದು ಇದರಲ್ಲಿ ಒಂದು ಸಂಶಯ ಕೂಡ ಬಂದಿದೆ. ಆದರೆ ಒಂದು ಸಮಾಜದ ಮೇಲೆ ನಾವು ನಮ್ಮ ಮಕ್ಕಳನ್ನ ಗುರುತಿಸೋದು, ಅವರಿಗೆ ಸನ್ಮಾನ ಮಾಡೋದು ಹಿಂದಿನಿಂದಲೂ ನಡ್ಕೊಂಡು ಬಂದಿರುವಂತ ಒಂದು ಕಾರ್ಯಕ್ರಮ. ಹಾಗಾಗಿ ಇದರಲ್ಲಿ ನಾವು ಮಕ್ಕಳನ್ನ ಗುರುತಿಸೋದು ನಮ್ಮ ಕರ್ತವ್ಯ ಕೂಡ ಆಗಿರ್ತದೆ. ಸೊ ಅಂತ ಒಂದು ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪೇಪರ್ಗಳಾಗಿರ್ಬೋದು ಅಥವಾ ಟಿವಿ ಮಾಧ್ಯಮವಾಗಿರ್ಬೋದು, ಇತ್ತೀಚಿನ ಕಾಲದಲ್ಲಿ ಏನೇನು ನಡೀತದೆ, ಏನೇನು ಆಯ್ತು ನೀವೆಲ್ಲ ನೋಡಿರ್ತೀರ, ಕೇಳಿರ್ತೀರ, ನೋಡಿರ್ತೀರ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಕ್ಕೆ ಸಮಯದ ಅಭಾವ ಕೂಡ ಇದೆ. ಸೊ ಹಾಗಾಗಿ ಇಂದ ಒಂದು ನಮಗೂ ಆ ಮಕ್ಕಳಿಗೆ ಸಮಾಜದಲ್ಲಿ ನಾವು ಯಾರಿಗೆ ನಾವು ಒಂದು ಸನ್ಮಾನ ಮಾಡ್ತೀವೋ ಅಥವಾ ಈ ಸಮಾಜದೊಂದಿಗೆ ಬಾಳಕ್ಕೆ ಯಾರು ಇಷ್ಟಪಡ್ತೀವೋ ಅಂದವರಿಗೆ ಒಂದು ಒಳ್ಳೆ ಅಂದವರನ್ನು ಗುರುತಿಸಿ ನಾವು ಒಂದು ಈ ಕಾರ್ಯಕ್ರಮ ಮಾಡೋದು ನಮ್ಮ ಉದ್ದೇಶ. ಮಕ್ಕಳಿಗೆ ನಾವು ಏನಾಗಿ ಇಷ್ಟಪಡ್ತೀವಿ ಅಂತಂದ್ರೆ ಈ ಇವತ್ತಿನ ಸಮಾಜದಲ್ಲಿ ನಾವು ಬೆಳಿಬೇಕು. ಸಮಾಜದ ಆಗುವುಗಳನ್ನ ಅರ್ಥ ಮಾಡಿಕೊಂಡು ಸಮಾಜದ ಹೇಳಿಕೆ ಅಥವಾ ಸಮಾಜದಲ್ಲಿ ಒಳ್ಳೆಯ ಒಂದು ಮಕ್ಕಳಿಗೆ ಬೆಳವಣಿಗೆಯಲ್ಲಿ ಪ್ರಯತ್ನ ಪಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಅವರ ತಂದೆ ತಾಯಿಗಳಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಮಕ್ಕಳಿಗೆ ಸಮಾಜದಿಂದ ಬೆಳೆದು ಬರಬೇಕು. ಸಮಾಜದ ಎಲ್ಲ ಆಗುವುಗಳನ್ನು ಗೊತ್ತಿರಬೇಕು ಅವರಿಗೆ. ಹಾಗಾಗಿ ಇಬ್ಬರು ಇಂಥ ಕಾರ್ಯಕ್ರಮವನ್ನು ನಾವು ಅದೇ ಒಂದು ಇದರಿಂದ ದೃಷ್ಟಿಯಿಂದ ಕಾಣಬೇಕೇ ಹೊರತು ಇದು ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕು ಅನ್ನೋದು ಈಗ ಪ್ರಸಕ್ತಿ ಇಲ್ಲೇ ಇರುವಂತ ವಿಷಯ. ಈಗ ನಮಗೆ ಗೊತ್ತಿರೋದು ಅದನ್ನ ಸ್ವಾಗತ ಮಾಡುವಂತ ವಿಷಯ. ಹಾಗಾಗಿ ಅದೇ ಆ ಕಡೆ ಗಮನ ಕೊಡುವ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮರಗುಕೋಟಿ, ಕುಶಾಲನಗರ. ಸಮುದ್ರದಲ್ಲಿ ಕೊಚ್ಚಿ ಹೋಗುತ್ತಿದ್ದ ಪ್ರವಾಸಿಗರನ್ನ ರಕ್ಷಿಸಿದ ಲೈಫ್ ಗಾರ್ಡ್ ಸಿಬ್ಬಂದಿಗಳು ಹಾಗೂ ಆಂಬ್ಯುಲೆನ್ಸ್ ಚಾಲಕ, ಇದೆಲ್ಲವೂ ಉಡುಪಿ ಜಿಲ್ಲೆಯ ತ್ರಾಸಿ ಬೀಚ್ನಲ್ಲಿ ಕಂಡುಬಂತು. ಪ್ರವಾಸಕ್ಕೆ ಬಂದ ಬೆಂಗಳೂರು ವಿದ್ಯಾರಣ್ಯಪುರದ ಮೂಲದ ಕುಟುಂಬದವರು ತ್ರಾಸಿ ಬೀಚಿನಲ್ಲಿ ಮೋಜು ಮಸ್ತಿ ಉಚ್ಚಾಟ ಮಾಡುತ್ತಿದ್ದ ವೇಳೆ ಸಮುದ್ರ ಅಬ್ಬರದ ಅಲೆಗೆ ಸಿಲುಕಿ ಕೊಚ್ಚಿ ಹೋಗುತ್ತಿದ್ದ ವೇಳೆ ಅಲ್ಲಿನ ಲೈಫ್ ಗಾರ್ಡ್, ಆಂಬ್ಯುಲೆನ್ಸ್ ಚಾಲಕ ಮತ್ತು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಬೈದೂರು ಕುಂದಾಪುರ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 66ರ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣ ತ್ರಾಸಿ ಮರವಂತೆ ಬೀಚಿಗೆ ಪ್ರವಾಸಿಗರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಿದ್ದು, ಮಳೆಗಾಲ ಆಗಿರುವುದರಿಂದ ಪ್ರವಾಸಿಗರ ಹಿತದೃಷ್ಟಿಯಿಂದ ಪ್ರವಾಸೋದ್ಯಮ ಇಲಾಖೆ ಹಾಗೂ ಉಡುಪಿ ಜಿಲ್ಲಾಡಳಿತ ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಒದಗಿಸಲಾಗಿದೆ. ಹೌದು, ಶನಿವಾರ ಸಂಜೆ ವೀಕೆಂಡ್ ಆಗಿರುವುದರಿಂದ ತ್ರಾಸಿ ಬೀಚಿಗೆ ಪ್ರವಾಸಕ್ಕೆಂದು ಬಂದ ಬೆಂಗಳೂರು ಮೂಲದ ಒಂದು ಕುಟುಂಬದವರು ಮೋಜು ಮಸ್ತಿ ಮಾಡುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಆದರೆ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ ಎಂದು ಆಪದ್ ಬಾಂಧವ ಆಂಬ್ಯುಲೆನ್ಸ್ ಚಾಲಕ ಇಬ್ರಾಹಿಂ ಗಂಗೋಳಿ ತಿಳಿಸಿದ್ದಾರೆ. ಸಮುದ್ರದಲ್ಲಿ ಕೊಚ್ಚಿ ಹೋಗುತ್ತಿರುವ ಪ್ರವಾಸಿಗರನ್ನು ಲೈಫ್ ಗಾರ್ಡ್ ಸಿಬ್ಬಂದಿಗಳು, ಆಂಬ್ಯುಲೆನ್ಸ್ ಚಾಲಕ ಮತ್ತು ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಪ್ರವಾಸಿಗರು ಜೀವಪಾಯದಿಂದ ಪಾರಾಗಿದ್ದಾರೆ ಎನ್ನಲಾಗಿದೆ. ತನ್ನ ಜೀವದ ಹಂಗು ತೊರೆದು ಪ್ರವಾಸಿಗರ ಜೀವ ಉಳಿಸಿದ ಜೀವ ರಕ್ಷಕರಿಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ. ಕರೆದಾಗ ಬರ್ಬೇಕ್ರಮ್ಮ ಎಲ್ಲ ಸುಮ್ಮನೆ ಬನ್ನಿ. ನನ್ನ ಹೆಸರು ಇಬ್ರಾಹಿಂ ಗಂಗೋಳಿ ಅಂತ, ಆಂಬ್ಯುಲೆನ್ಸ್ ಚಾಲಕ. ನಾನು ಕಳೆದ ಒಂದು 10-12 ವರ್ಷದಿಂದ ಇಲ್ಲಿ ಬರ್ತಾ ಇರ್ತೇವೆ ಮಳೆಗಾಲ ಟೈಮಾಗೆಲ್ಲ. ಈಗ ಕಳೆದ ಒಂದು ವಾರದಿಂದ ಇಲ್ಲಿ ಸಮುದ್ರ ಅಲೆ ಎಲ್ಲ ಜೋರಾಗಿದೆ, ಎಲ್ಲರಿಗೂ ಗೊತ್ತಿರುವ ವಿಷಯ. ಸೊ ಪ್ರವಾಸೋದ್ಯಮ ಇಲಾಖೆಯ ಲೈಫ್ ಗಾರ್ಡ್ ಸಿಬ್ಬಂದಿಗಳು, ಅದೇ ರೀತಿ ನಮ್ಮ ಮಿತ್ರ ಸುರೇಶ್ ಕೋಡೇರಿ ಅವರೆಲ್ಲ ಸೇರಿ ನಾವು ಇಲ್ಲಿ ಬೀಚ್ ಸೈಡಲ್ಲಿ ಈ ಇಳಿಯದಂತೆ ಪೊಲೀಸರ ಸಹಕಾರ ಉಂಟು. ಅವರು ಬಲೆಯನ್ನು ಹಾಕ್ತಾಯಿದ್ದೇವೆ, ಕಂಪ್ಲೀಟ್ಲಿ ನೆಟ್ ಹಾಕ್ತಾಯಿದ್ದೇವೆ. ಸೊ ಈ ದಿನ ನಮಗೆ ಬಕ್ರೀದ್ ಹಬ್ಬದ ದಿನ ಆದರೂ ನಾನು ನಮ್ಮ ಮನೆಯಲ್ಲಿ ಸುಳ್ಳು ಹೇಳಿ ಈ ಕಡೆ ಬಂದಿದ್ದೆ ಬಲೆ ಕೆಲಸ ಮಾಡು ಅಂಥೇಳಿ. ಈ ದಿನ ಸಂಜೆ ಅಂದರೆ ಇವತ್ತು 7ನೇ ತಾರೀಕು ಸಂಜೆ ಒಂದು 5:15 ಟೈಮಿಗೆ ಬಲೆ ಕೆಲಸ ಮಾಡ್ತಾ ಇರುವಾಗ ರೋಡ್ ಸೈಡಲ್ಲೇ ಈ ಬೀಚ್ ಇಳಿಬಾರ್ದು ಅಂಥೇಳಿ ಒಂದು ಬೆಂಗಳೂರು ಮೂಲದ ಫ್ಯಾಮಿಲಿಯ 3 ಹೆಂಗಸರು ಹಾಗೂ 1 ಗಂಡಸರು, ಮಗು ಸಹ ಸ್ವಲ್ಪ ಒಂದು ಹುಡುಗಿ ಸಹ ಇದ್ದಿದ್ದಳು. ಟೋಟಲಿ ನಮ್ಮ ಹೈವೇ ಸೈಡಲ್ಲಿ ಬೀಚ್ ಆಗಿದ್ದರು ಅಟ್ರ್ಯಾಕ್ಷನ್ ಆಗಿ ಇಲ್ಲಿ ಹಿಡಿದವಾಗ ಆ ಕಲ್ಲು ಬಂಡೆ ಹತ್ರ ಜಾರಿ ಅವರು ಸಮುದ್ರ ಪಾಲಾಗುವ ಸಂದರ್ಭದಲ್ಲಿ ನಾವಿಲ್ಲಿ ಬಳ್ಳಿ ಕಟ್ತಾ ಇರುವುದರಿಂದಲೇ ಅವರ ಜೀವ ಉಳಿತು ಅಂತ ಹೇಳ್ಬೋದು. ದೇವರ ದಯೆಯಿಂದ ಅವರ ಜೀವ ಉಳಿದಿದೆ. ನಮ್ಮ ಲೈಫ್ ಗಾರ್ಡ್ ಸಿಬ್ಬಂದಿಗಳಾದ ಪ್ರಮೋದ್ ರಾಜ್ ಉಪ್ಪುಂದ ಹಾಗೂ ಪೃಥ್ವಿರಾಜ್ ಉಪ್ಪುಂದ ಹಾಗೂ ನಮ್ಮ ಸುರೇಶ್ ಕೊಡೇರಿ ನಾವು ಸೇರಿ ಇವತ್ತು ಯಾವುದೋ ಒಂದು ಕಾರಣದಿಂದ 4-5 ಜೀವ ಉಳಿದಿದೆ, ಅಥವಾ 5ಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು. ಯಾಕಂದರೆ 4 ಜೀವ ಅವರ ಫ್ಯಾಮಿಲಿಯವರು ಹೋಗುವ ಇದಕ್ಕೆ ಬೇರೆಯವರು ಅವರನ್ನು ರಕ್ಷಿಸಲಿಕ್ಕೆ ಹೋದಾವೆ. ನಿಮಗೂ ಗೊತ್ತಿರ್ಬೋದು, ಈ ರಕ್ಷಿಸಲಿಕ್ಕೆ ಹೋದ ಸಂದರ್ಭದಲ್ಲಿ ಹಲವರು ಸಮುದ್ರ ಪಾಲು, ನದಿ ಪಾಲು ಎಲ್ಲ ಆಗಿದ್ದಾರೆ. ಸೊ ಇವತ್ತು ಅವರ ಜೀವ ಉಳಿದಿದೆ. ಈಗ ಒಂದು 10 ನಿಮಿಷದಿಂದ, ಅಂದರೆ ಈಗ ಒಂದು 6-6:30 ಟೈಮಿಗೆ ಅದೇ ಕಲ್ಲಿನ ಹತ್ರ ಇನ್ನೊಂದು ಗೋವಾ ಮೂಲದ ಹೆಂಗಸು ಸಹ ಒಂದು ಸಮುದ್ರ ಪಾಲಾಗ್ತಿದ್ರು. ಅವರನ್ನು ಅವರ ಮನೆಯವರೇ ಸ್ವಲ್ಪ ಕೇರ್ ಮಾಡಿ ಮೇಲೆ ತಂದಿದ್ದಾರೆ. ನಾವು ಅಷ್ಟರಲ್ಲಿ ಓಡಿದ್ದೇವೆ ಇವರೆಲ್ಲ. ಈಗ ಎಲ್ಲ ಪ್ರವಾಸಿಗರಲ್ಲಿ ಕೇಳಿಕೊಳ್ಳೋದಿಷ್ಟೇ, ದಯವಿಟ್ಟು ನೋಡಿ, ಯಾವುದಾದ್ರೂ ಒಂದು ಜಾಗದಲ್ಲಿ ಕೆಂಪು ಬಾವುಟನೋ, ಕೆಂಪು ರಿಬ್ಬಣ್ಣೋ ಅಥವಾ ಪೊಲೀಸ್ ಇಲಾಖೆ ಪ್ರಕಟಣೆ ಅಥವಾ ಟೂರಿಸಂ ಇಲಾಖೆ ಪ್ರಕಟಣೆ ಇರ್ತದೆ, ಅದನ್ನು ದಾಟಿ ಹೋಗಬೇಡಿ. ಅದೇ ರೀತಿ ಸ್ಥಳೀಯರು ಅಥವಾ ನಮ್ಮ ಪ್ರವಾಸೋದ್ಯಮ ಅಥವಾ ಹೋಮ್ ಗಾರ್ಡ್ ಯಾವುದೇ ಸಿಬ್ಬಂದಿಗಳು ಅಥವಾ ಲೋಕಲ್ ಜನರು ಇಲ್ಲಿನ ಅರಿವಿನ ಬಗ್ಗೆ ಯಾವುದೇ ಸ್ಪಾಟ್ ಇರಲಿ, ಜಲಪಾತಗಳು ಇರಲಿ, ನದಿ ನಾಲೆ ಇರಲಿ, ಸಮುದ್ರ ಇರಲಿ, ಅಲ್ಲಿನ ಅಪಾಯದ ಬಗ್ಗೆ ಹೇಳಿದರೆ ದಯವಿಟ್ಟು ತಾವುಗಳು ಪ್ರವಾಸಿಗಳು ಅವರ ಮಾತಿಗೆ ಬೆಲೆ ಕೊಡಿ. ಯಾಕಂದರೆ ನಾವು ಹೇಳೋರು ನಾವು ಮೇಲಿರ್ತೇವೆ, ನೀವು ನಮ್ಮ ಮಾತನ್ನು ಧಿಕ್ಕರಿಸಿ ಕೆಳಗಿಡಿದ್ರೆ ನಿಮ್ಮ ಜೀವಕ್ಕೇ ತೊಂದರೆ, ನಿಮ್ಮ ಮನೆಯವರಿಗೂ ತೊಂದರೆ.
ಅದೇ ರೀತಿ ಈ ಸಮುದ್ರ ಸಂದರ್ಭದಲ್ಲಿ ಸಮುದ್ರ ಪಾಲಾದರೆ ಶವ ಸಿಗುವುದು ಸಹ ಕಷ್ಟ ಇರ್ತದೆ. ಅಂಥ ಪರಿಸ್ಥಿತಿ ಯಾರಿಗೆ ಬರೋದು ಬೇಡ. ದಯವಿಟ್ಟು ತಾವುಗಳು ಯಾರೇ ಆಗಲಿ, ಯಾವುದೇ ಊರಿನವರಾಗಲಿ, ಎಲ್ಲಿಯವರೇ ಆಗಲಿ, ಪ್ರವಾಸ ಥರ ಕಾರ್ಯಕ್ರಮ ಅಥವಾ ಶುಭ ಸಂದರ್ಭದಲ್ಲಿ ತಾವು ಬೀಚು ಅಥವಾ ಜಲಪಾತ ಇತ್ಯಾದಿಗಳು ಹೋದರೆ ಜಾಗ್ರತೆ ವಹಿಸಿ. ನಿಮ್ಮ ಮನೆಯವರಿಗೆ ದುಃಖವನ್ನುಂಟು ಮಾಡಬೇಡಿ. ದಯವಿಟ್ಟು ಅಲ್ಲಿನ ಎಲ್ಲರ ಮಾತು ಕೇಳಿ. ಯಾಕಂದರೆ ನಾವೀಗ ಬೇರೆ ಊರಿಗೆ ಹೋದವಾಗ ಅಲ್ಲಿ ಒಂದು ಹೊಂಡ ಇದೆ ಅಂತ ಹೇಳಿದರೆ ನಾವು ಅದನ್ನು ಕೇಳಬೇಕು. ಯಾಕಂದರೆ ಅಲ್ಲಿ ಹೊಂಡ ಇರುವಂಥದ್ದು ಅವರಿಗೆ ಗೊತ್ತಿರ್ತದೆ, ನಮ್ಗೆ ಗೊತ್ತಿರೋದಿಲ್ಲ. ದಯವಿಟ್ಟು ಎಲ್ಲರ ಹತ್ರ ಕೇಳ್ತಾ ಇದ್ದೇನೆ, ನಿಮ್ಮ ಜಾಗ್ರತೆ ನಿಮ್ಮ ಕೈಯಲ್ಲಿದೆ, ಜೀವ ಅಮೂಲ್ಯ. ಸೊ ಎಲ್ಲರೂ ಪ್ರವಾಸ ಸಂದರ್ಭದಲ್ಲಿ ತಮ್ಮ ತಮ್ಮ ಜಾಗ್ರತೆಯನ್ನು ಮಾಡಿಕೊಳ್ಳಿ ಅಂತ ಹೇಳುತ್ತಾ, ಇವತ್ತಿನ ಈ ಒಂದು ಕಾರ್ಯಾಚರಣೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಈ ಕಾರ್ಯಾಚರಣೆ ಆಗಿದೆ. ನಮ್ಮ ಲೈಫ್ ಗಾರ್ಡ್ ಮಿತ್ರರಾದ ಪೃಥ್ವಿರಾಜ್ ಹಾಗೂ ಪ್ರಮೋದ್ ರಾಜ್, ಅದೇ ರೀತಿ ಸುರೇಶ್ ಕೊಡೇರಿ ಇವರಿಗೆ ಧನ್ಯವಾದ ಹೇಳುತ್ತಾ, ಯಾಕಂದರೆ ಅವರು ಜೀವ ಉಳಿದವರು ಹೋಗಿದ್ದಾರೆ, ಒಂದು ಧನ್ಯವಾದ ಸಹ ಹೇಳಲಿಲ್ಲ. ಓಕೆ, ಇರಲಿ, ಧನ್ಯವಾದ, ದೇವರು ಇದ್ದಾನೆ ನೋಡಲಿಕ್ಕೆ. ಇಷ್ಟನ್ನು ಹೇಳಿ ನಾನು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಈಗ ಬ್ಯಾನರ್ ಇತ್ಯಾದಿಯನ್ನು ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ತಂಡ ಗಂಗೊಳ್ಳಿ 24/7 ಹೆಲ್ಪ್ಲೈನ್ ಈ ಹಿಂದೆ ಮಾಡಿದ ಹಾಗೆ ಪೊಲೀಸ್ ಇಲಾಖೆಯೊಂದಿಗೆ ಅಥವಾ ಪ್ರವಾಸಿ ಮಿತ್ರರು ಅಥವಾ ಲೈಫ್ ಗಾರ್ಡ್ಗಳೊಂದಿಗೆ ಕೆಲಸ ಮಾಡಲು ಸಿದ್ಧವಿದೆ. ದಯವಿಟ್ಟು ಯಾರೂ ಸಹ ಅನಾಹುತಕ್ಕೆ ಎಡೆ ಮಾಡಿಕೊಡದೆ ತಾವುಗಳು ಪ್ರವಾಸ ಕೈಗೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಬಕ್ರೀದ್ ಹಬ್ಬವನ್ನ ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕೆಆರ್ಪೇಟೆಯಲ್ಲಿ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ತ್ಯಾಗ, ಪ್ರೀತಿ ಹಾಗೂ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಶ್ರಾವಣಬೆಳಗೊಳ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಯಿಂದ ಧರ್ಮಗುರುಗಳಾದ ನೂರುದ್ದೀನ್ ಫಾರಿಸ್ ಅವರ ನೇತೃತ್ವದ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಸಾಮೂಹಿಕ ಮೆರವಣಿಗೆ ನಡೆಸಿ ಜಯನಗರ ಬಡಾವಣೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ನಡೆಸಿದರು. ಪುರಸಭೆ ಮಾಜಿ ಅಧ್ಯಕ್ಷ ಕೆ ಗೌಸ್ಕರ್, ಸದಸ್ಯರಾದ ಡಿ ಪ್ರೇಮ್ಕುಮಾರ್, ಕೆಬಿ ಮಹೇಶ್, ಮಾಜಿ ಸದಸ್ಯರಾದ ನವೀದ್ ಅಹಮದ್, ಸಲ್ಲು ಅಫೀಬುಲ್ ಫಾರಿಸ್, ಚಾದು ಬಯ್ಯ, ಸೌದಿ ಫಯಾಜ್, ಹಫೀಜ್ ಅಹಮದ್, ಅಫ್ಸರ್ ಪಾಷಾ ಸೇರಿದಂತೆ ಸಾವಿರಾರು ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. बहुत कम है, सिर्फ 1 से 2 मिनट हर दो लाइन के बाद नौजवान खड़े हो जाए. मिल्लत की खिदमत के लिए नौजवान अपनी वक्त को लगाए, अपनी मान को लगाए, अपनी सोच को लगाए. तरतीब हमारी शहर की सही इंतजाम के लिए आगे आए. नौजवानों से गुजारिश करता हूं, अमजद भाई पीछे की लाइन में, पीछे से कोई साथी खड़े नहीं हुए, सिर्फ सामने से खड़े हैं. पीछे से गुजारिश करता हूं अपनी टवाल ले ले और टवाल लेकर इंशाल्लाह सिर्फ 1-2 मिनट, धूप है, बहुत सारों को तकलीफ हो रही, बर्दाश्त कर ले. सिर्फ साल में 2 मौके पर, फिर भी इस मौके पर आबर है, सहूलत है, जैसा कि घर के छतों के नीचे हम नमाज अदा कर ली. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಉಡುಪಿ ಜಿಲ್ಲೆಯ ಬೈಂದೂರು ತ್ರಾಸಿ ಮರವಂತೆ ಬೀಚ್ನಲ್ಲಿ ಸಮುದ್ರಕ್ಕೆ ಇಳಿಯದಂತೆ ಸೂಚನಾ ಫಲಕವನ್ನ ಗಂಗೊಳ್ಳಿ ಪೊಲೀಸ್ ಠಾಣಾಧಿಕಾರಿ ಹರೀಶ್ ಆರ್ ನಾಯಕ್ ಅಳವಡಿಸಿದ್ದಾರೆ. ಇವಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಮಳೆರಾಯ ಅಬ್ಬರಿಸಿ ಹೋಗಿರುವ ಘಟನೆ ಎಲ್ಲರಿಗೂ ತಿಳಿದಿದೆ. ಅದರಲ್ಲೂ ಕರಾವಳಿ ಭಾಗದಲ್ಲಿ ಮಳೆರಾಯನ ಆರ್ಭಟ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಮತ್ತು ವೀಕೆಂಡ್ ಇರುವುದರಿಂದ ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಮುದ್ರದ ನೀರಿಗೆ ಇಳಿಯದಂತೆ ಸೂಚನಾ ಫಲಕವನ್ನು ಕಂಗೊಳಿ ಪೊಲೀಸ್ ಠಾಣಾಧಿಕಾರಿ ಹರೀಶ್ ಆರ್ ನಾಯ್ಕ್ ಮತ್ತು ಸಿಬ್ಬಂದಿಗಳು ಅಳವಡಿಸಿದ್ದಾರೆ. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲಾ ಆಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಾರ್ವಜನಿಕರ ದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮವಾಗಿ ತ್ರಾಸಿ ಮರವಂತೆ ಬೀಚ್ಗೆ ಹೆಚ್ಚಿನ ಭದ್ರತೆಗಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಬೈದೂರು ವಿಧಾನಸಭಾ ಕ್ಷೇತ್ರದ ಕುಂದಾಪುರ ಬೈದೂರು ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 66ರ ಇತಿಹಾಸ ಪ್ರಸಿದ್ಧ ಪ್ರವಾಸಿ ತಾಣವಾದ ತ್ರಾಸಿ ಮರವಂತೆ ಬೀಚ್ನಲ್ಲಿ ಪ್ರವಾಸಿಗರ ಸಮುದ್ರಕ್ಕೆ ಇಳಿಯದಂತೆ ಕಂಗೊಳಿ ಪೊಲೀಸರು
ಪೋಸ್ಟಲ್ ಗಾರ್ಡ್ ಕೆಂಪು ಪಟ್ಟಿ ಹಾಗೂ ಸೂಚನಾ ಫಲಕ ಅಳವಡಿಸಿ ಜಾಗೃತಿ ಮೂಡಿಸಿದ್ದಾರೆ. ಹಾಗೂ ಕಳೆದ ವರ್ಷ ತ್ರಾಸಿ ಬೀಚಿನ ಬಂಡೆ ಮೇಲೆ ನಿಂತ ವ್ಯಕ್ತಿಯ ಸಮುದ್ರದ ಅಬ್ಬರದ ಅಲೆಗೆ ಕೊಚ್ಚಿ ಹೋದ ಘಟನೆ ನಡೆದಿದೆ. ಪ್ರವಾಸಿಗರು ಮೋಜು ಮಸ್ತಿ ಮಾಡುವ ವೇಳೆ ಹುಚ್ಚಾಟ ಮಾಡಬಾರದೆಂದು ಹೇಳಿದರು. ಪ್ರವಾಸಿಗರು ಸಮುದ್ರದ ಅಲೆಗಳ ಜೊತೆ ಮೋಜು ಮಸ್ತಿ ಮಾಡಿ ಹುಚ್ಚಾಟ ಮಾಡುವವರಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಎಲ್ಲೂ ಕೂಡ ಕೆಳಗಡೆ ಹೋಗಬಾರ್ದು. ಅವೇರ್ನೆಸ್ ಮೂಡಿಸ್ಕೊಂಡು ಬರ್ತಾ ಇದೀವಿ ಎಲ್ಲ ಕಡೆಯಿಂದ. ಮಕ್ಕಳೆಲ್ಲ ಇದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ. ನಿಮಗೆ ಏನು ಗೊತ್ತಾ, ಇಲ್ಲಿ ಪರಿಸ್ಥಿತಿ ಗೊತ್ತಿಲ್ಲ. ಇಲ್ಲಿ ಏನು ಸಮುದ್ರ ಇಷ್ಟು ಚೆನ್ನಾಗಿ ಕಾಣ್ತದೆ ಇಲ್ಲಿಂದ ಮಾತ್ರ, ಬಟ್ ನಿಮಗೆ ಅದು ಆಳ ಗೊತ್ತಿಲ್ಲ. ಇಲ್ಲಿ ಸಡನ್ ಡಿಪ್ ಅದು ಗೊತ್ತಾಯ್ತಾ, ಇದು ಕೊರೆತಕ್ಕೆ ತಪ್ಪಿಸ್ಲಿಕ್ಕೋಸ್ಕರ ಅದು ಮಾಡಿರ್ತಕ್ಕಂಥದ್ದು ಬಿ ಆಕಾರ. ಸೊ ಹಂಗಾಗಿ ಸಡನ್ ಡಿಪ್ ಇರುತ್ತೆ ಅಲ್ಲಿ. ಮಿನಿಮಮ್ ಒಂದು 20 ಫೀಟ್ ಇದೆ. ನೀವು ಜಸ್ಟ್ ಒಂದು 5 ಫೀಟ್ ಒಳಗಡೆ ಹೋದರೆ 20 ಫೀಟ್ ಡೀಪ್ ಇದೆ. ಈಗೊಬ್ಬರದ್ದು ಬೆಂಗಳೂರಲ್ಲಿ ಯಾರೋ ಒಂದು ಸ್ವಲ್ಪ ಸಮಸ್ಯೆ ಮಾಡ್ಕೊಂಡಿದ್ರು, ಮತ್ತು ನಮ್ಮವರೆಲ್ಲ ಸೇರಿ ರೆಸ್ಕ್ಯೂ ಮಾಡಿ ಹೊರಗಡೆ ಕರ್ಕೊಂಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಮಕ್ಳಿಗೆ ಬಿಡಬೇಡಿ. ನಿಮಗದು ಕ್ರೇಜ್ ಅನಿಸುತ್ತೆ, ನೀರು ನೋಡಿದಾಗ ಯಾರಿಗಾದ್ರೂ ಒಳಗಡೆ ಹೋಗ್ಬೇಕು, ಇಳಿಬೇಕಂತ ಅನಿಸುತ್ತೆ, ಸೆಲ್ಫಿ ತೊಗೋಬೇಕಂತ ಅನಿಸುತ್ತೆ, ಗುಡ್. ಬಟ್ ಇಲ್ಲಿಂದ ಮಾತ್ರ ನೀವು ಅದನ್ನು ಕ್ರಾಸ್ ಮಾಡಬಾರ್ದು. ನಮ್ಮವ್ರು ಬೋರ್ಡ್ ಕೂಡ ಹಾಕಿದ್ದಾರೆ, ನಿಮಗೆ ನಾಟ್ ಕ್ರಾಸ್ ಅಂತ ಬೋರ್ಡ್ ಹಾಕಿದ್ದಾರೆ, ಟೇಪ್ ಕಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದ್ರ ಮೀರಿಯೂ ನೀವು ಮತ್ತೆ ಒಳಗಡೆ ಹೋಗಬಾರ್ದು, ಗೊತ್ತಾಯ್ತಾ. ಇಲ್ಲಿ ಕೂತ್ಕೊಳ್ಳಿ, ಎಷ್ಟೊತ್ತಾದ್ರೂ ನಾವು ಅದು ಅಬ್ಜೆಕ್ಷನ್ ಮಾಡೋದಿಲ್ಲ. ಟೂರಿಸ್ಟ್ ಪ್ಲೇಸು, ಟೂರಿಸ್ಟ್ ಬರಬೇಕು, ನೋಡಬೇಕು, ಒಳ್ಳೇದು, ಖುಷಿ ನಮಗೂ ಕೂಡ. ಬಟ್ ಯಾರು ಕೂಡ ಅಲ್ಲೋಗಿ ನ್ಯೂಸೆನ್ಸ್ ಮಾಡಬಾರ್ದು. ಮತ್ತು ಪೊಲೀಸವ್ರು ಹೇಳಿದ್ರು ಕೂಡ ಅವ್ರನ್ನ ಮಾಡೋದು. ಈ ಪೊಲೀಸ್ನವ್ರು ಹೇಳ್ತಿರ್ತಾರೆ, ಅವ್ರನ್ನ ಮೀರಿ ಮತ್ತೆ ಒಳಗಡೆ ಹೋಗೋದು, ಯಾರೊಬ್ಬ ವಿಷಲ್ ಆಗ್ತಿರ್ತಾರೆ ನೋಡಿಯೋ ಸುಮ್ಮನಿರೋದು, ಹಂಗೆಲ್ಲ ಮಾಡಬಾರ್ದು. ಕಳಿಸ್ಬಿಡಿ ಯಾರಿಗೂ. ಮಕ್ಕಳು ನಿಮ್ಮ ಜವಾಬ್ದಾರಿ. ಇದು ಸುಮಾರು 1 ಗಂಟೆ ಆಗುತ್ತೆ ನಿಮ್ಮ ಕೆಲಸ. ಯಾವುದೇ ಕಾರಣಕ್ಕಲ್ಲಿ ಹೋಗಬಾರ್ದು, ಆಯಿತಾ. ನಾನು ಇಲ್ಲೇ ತಿರುಗಾಡ್ತಿರ್ತೀನಿ, ಮತ್ತು ಹೋದ್ರೆ ನಾನು ಗ್ಯಾರಂಟಿ ಆ್ಯಕ್ಷನ್ ತೊಗೋತೀನಿ, ಆಯಿತಾ. ಹೋಗ್ಬಾರ್ದಮ್ಮ ಯಾರು ಹೊರಗಡೆ. ಈ ನಮ್ಮ ತ್ರಾಸಿ ಮತ್ತು ಮರುವಂತೆ ಬೀಚ್ ಅಂತಕ್ಕಂಥದ್ದು ಒಂದು ವಿಶ್ವವಿಖ್ಯಾತ ಪ್ರವಾಸಿ ತಾಣವಾಗಿದ್ದು, ಇತ್ತೀಚಿನ ದಿನಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿ ಬರ್ತಾ ಇದ್ದಾರೆ. ಅವರು ಪ್ರವಾಸಿಗರು ಬರೋದು ನಮಗೆ ಖುಷಿ ವಿಚಾರ ಒಂದು ಕಡೆ ಆದರೆ, ಅವರ ಹುಚ್ಚಾಟ ನಮಗೆ ಒಂದು ಕಡೆ ತೊಲನವಾಗಿ ಪರಿಣಾಮ ಬೀರಿದೆ. ಏನಾಗುತ್ತೆ ಅಂದರೆ, ಅವರು ಈ ಸೆಲ್ಫಿ ತೆಗೆಯುವಂಥ ಒಂದು ಬರದಲ್ಲಿ ಅಥವಾ ಸಮುದ್ರದ ಅಲೆಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಇಲ್ಲದೆ ಅವರು ಸಮುದ್ರದ ನೀರನ್ನು ಮುಟ್ಟುವಂಥ ಒಂದು ಹುಚ್ಚಾಟವನ್ನು ಇತ್ತೀಚೆಗೆ ಜಾಸ್ತಿ ಮೆರೀತಾ ಇದ್ದಾರೆ. ನಾವು ಎಲ್ಲ ಪ್ರತಿಯೊಂದು ಕಲ್ಲುಗಳ ಮೇಲೂ ಕೂಡ ಯಾರೂ ಕೂಡ ಸಮುದ್ರದ ನೀರನ್ನು ಟಚ್ ಮಾಡಬಾರ್ದು, ಮತ್ತು ಸಮುದ್ರಕ್ಕೆ ಇಳಿಬಾರ್ದು, ಸೆಲ್ಫಿ ತೆಗಿಲಿಕ್ಕೆ ಹೋಗಿ ತಮ್ಮ ಪ್ರಾಣಕ್ಕೆ ಕುತ್ತು ತಗೋಬಾರ್ದು ಅಂತೇಳಿ ನಾವು ಪ್ರತಿ ಸಲ ಹೇಳ್ತಿರ್ತೀವಿ, ಮತ್ತು ಬೋರ್ಡಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀವಿ. ಅದನ್ನು ಮೀರಿ ಜನರು ಕೆಳಗಡೆ ಹೋಗಿ ಅವರ ಹುಚ್ಚಾಟನ ಮೆರೀತಾ ಇರ್ತಾರೆ. ಸೊ ಅವ್ರಿಗೆ ಆದಷ್ಟು ನಾವು ಬುದ್ಧಿ ಹೇಳ್ತಾ ಇದ್ವಿ. ಸೊ ದಯವಿಟ್ಟು ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಹುಚ್ಚಾಟ ಮೆರಿಬೇಡಿ. ನೀವು ತಿಳ್ಕೊಂಡಂಗೆ ಇಲ್ಲಿ ಅಲೆಗಳು ಅಷ್ಟು ಸುಲಭ ಇಲ್ಲ, ತುಂಬ ಸಡನ್ ಡೀಪ್ ಇದೆ. ಅಲ್ಲಿ ಒಳಗಡೆ ಹೋದವನು ಯಾವುದೇ ಕಾರಣಕ್ಕೂ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲ. ಈಗ 2 ವರ್ಷದ ಹಿಂದೆ ಒಬ್ಬ ಸೆಲ್ಫಿ ತಗೊಳಕ್ಕೆ ಒಬ್ಬ ಡೆತ್ ಆಗಿದ್ದಾನೆ. ಸೊ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ತಮ್ಮ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹೊರಗಡೆ ನಿಂತ್ಕೊಂಡು 5 ನಿಮಿಷ ಎಂಜಾಯ್ ಮಾಡ್ಕೊಂಡು ಹೋಗಿ, ನಾವು ಯಾರು ಕೂಡ ನಿಮಗೆ ಕೇಳೋದಿಲ್ಲ. ಆದರೆ ಸಮುದ್ರಕ್ಕೆ ಹೋಗಿ ಅಲ್ಲಿ ನೀರನ್ನು ಮುಟ್ಟುವಂಥ ಪ್ರಯತ್ನ ದಯವಿಟ್ಟು ಮಾಡಿಬಿಡಿ, ನಮ್ಮ ಕಳಕಳಿಯ ವಿನಂತಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿ ಅನಿ, ಕುಶಾಲನಗರ. ಮಧುಮೆಯ ದಿಬ್ಬಣದ ಮೇಲೆ ಜೇನುನೊಣಗಳು ದಾಳಿ ಮಾಡಿ ಮಕ್ಕಳು, ಯುವಕರು, ವಯೋವೃದ್ಧರು ಅಸ್ವಸ್ಥರಾಗಿರುವ ಘಟನೆ ಕ್ಯಾರ್ಪೇಟೆ ತಾಲೂಕಿನ ಬಿಬಾಚಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಕ್ಯಾರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಬಿಬಾಚಹಳ್ಳಿ ಗ್ರಾಮದಲ್ಲಿ ಅರ್ಸೇವೆ ಮಾಡುತ್ತಿದ್ದ ಮದುವೆಯ ದಿಬ್ಬಣದ ಮೇಲೆ ಜೇನುನೊಣಗಳು ದಾಳಿ ನಡೆಸಿದ ಪರಿಣಾಮವಾಗಿ ಮಕ್ಕಳು, ಯುವಕರು ಸೇರಿದಂತೆ ವಯೋವೃದ್ಧರು ಅಸ್ವಸ್ಥರಾದ ಘಟನೆ ನಡೆದಿದೆ. ಬಿಬಾಚಹಳ್ಳಿ ಗ್ರಾಮದ ರಾಮಚಂದ್ರ ಅವರ ಪುತ್ರಿಯ ವಿವಾಹವು ಕ್ಯಾರ್ಪೇಟೆ ಪಟ್ಟಣದ ಜಯಮ್ಮ ಶಿವಲಿಂಗೇಗೌಡ ಕಲ್ಯಾಣ ಮಂಟಪದಲ್ಲಿ ಜೂನ್ 8ರಂದು ನಿಗದಿಯಾಗಿದ್ದ ಹಿನ್ನೆಲೆಯಲ್ಲಿ ಇಂದು ಗ್ರಾಮದ ಚಪ್ಪರ ಶಾಸ್ತ್ರ ನಡೆಸಿ ಗ್ರಾಮಸ್ಥರಿಗೆ ಚಪ್ಪರದ ಊಟ ನೀಡಲು ಅರ್ಸೇವೆ ಪೂಜಾ ಕಾರ್ಯಕ್ರಮ ನಿಗದಿಯಾಗಿತ್ತು. ಅರ್ಸೇವೆ ಪೂಜೆ ನಡೆಸಲು ಗ್ರಾಮಸ್ಥರು ವರನೊಂದಿಗೆ ಸಾಮೂಹಿಕ ಪೂಜೆ ನಡೆಸಲು ತೋಟಕ್ಕೆ ಹೋಗಿದ್ದಾಗ ವಾದ್ಯದ ಸದ್ದು ಹಾಗೂ ಕರ್ಪೂರ ಗಂಧದ ಕಡ್ಡಿ, ಧೂಪದ ಹೊಗೆಗೆ ಜೇನುಗಳು ಎದ್ದು ಒಮ್ಮೆಲೆ ಏಕಾಏಕಿ ದಾಳಿ ಮಾಡಿದಾಗ ಗ್ರಾಮಸ್ಥರ ಚಿಲ್ಲಾಪಿಲ್ಲಿಯಾಗಿ ಓಡಿದರು. ಬೆನ್ನು ಹತ್ತಿ ಕಳೆದ ಪರಿಣಾಮವಾಗಿ ಜೇನುನೊಣಗಳ ಕಡಿತಕ್ಕೆ ಒಳಗಾದ ಮಕ್ಕಳು, ಯುವಕರು ಹಾಗೂ ವಯೋವೃದ್ಧರು ತೀವ್ರವಾಗಿ ಅಸ್ವಸ್ಥಗೊಂಡರು. ಕೂಡಲೇ ಬೂಕನಕೆರೆ ಹೋಬಳಿ ಕೇಂದ್ರದಲ್ಲಿರುವ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ದಾಗ ಅಲ್ಲಿ ವೈದ್ಯರಿಲ್ಲದೆ, ಸೂಕ್ತವಾದ ಔಷಧಿಗಳಿಲ್ಲದೆ ಕೂಡಲೇ ಕ್ಯಾರ್ಪೇಟೆ ತಾಲೂಕು ಕೇಂದ್ರದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಸೂಕ್ತ ಚಿಕಿತ್ಸೆ ಕೊಡಿಸಲಾಯಿತು. ಕ್ಯಾರ್ಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿದ್ದ ವೈದ್ಯಾಧಿಕಾರಿ ಡಾಕ್ಟರ್ ಜ್ಞಾನೇಶ್ ಮಕ್ಕಳಿಗೆ ಹಾಗೂ ವಯೋವೃದ್ಧರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸತಾಯಿಸಿ ನಿಧಾನ ಮಾಡಿದಾಗ ಸ್ಥಳದಲ್ಲಿದ್ದ ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡು ಡಿಎಚ್ಒ ಅವರ ಗಮನಕ್ಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ದೂರು ನೀಡುವುದಾಗಿ ಎಚ್ಚರಿಕೆ ನೀಡಿದ ನಂತರ ಜೇನುನೊಣಗಳ ಕಡಿತಕ್ಕೊಳಗಾದವರಿಗೆ ಚಿಕಿತ್ಸೆ ನೀಡಿದರು. ಎಲ್ಲ ನಮ್ಮ ತಲೆ ತಿನ್ನಲು ಬರುತ್ತಾರೆ, ಮೈಸೂರು ಇಲ್ಲವೇ ಜಿಲ್ಲಾ ಆಸ್ಪತ್ರೆ ಹೋಗಲು ಏನ್ ದಾಡಿ ಎಂದು ಗೊಡಗಿಕೊಳ್ಳುತ್ತಿದ್ದು ಕೇಳಿ ಬಂದಿದೆ. ಬಿಬಾಚಹಳ್ಳಿನಲ್ಲಿ ಪೂಜೆ ಮಾಡುವಾಗ ಅಲ್ಲಿ ಜೇನು ಕಟ್ಟಿದೆ. ಒಂದು 15, 20, 30 ಜನಕ್ಕೆ ಜೇನು ಕಚ್ಚಿದೆ. ಸೊ ಬುಗುನಕೆರೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಡಾಕ್ಟ್ರ್ ಇಲ್ಲ.
ಅಲ್ಲಿಂದ ಕ್ಯಾರ್ಪೇಟೆ ಕರ್ಕೊಂಡ್ಬಂದಿದ್ದೀವಿ. ಈ ಅವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಅಂತೇಳಿ ಮನವಿ ಮಾಡ್ತೀವಿ. ಸುಮಾರು ಎಷ್ಟು ಒಂದು 20-30 ಜನಕ್ಕೆ ಮಕ್ಕಳು ಸಣ್ಣ ಪುಟ್ಟ ಮಕ್ಕಳು ಕಚ್ಚಿದೆ, ಹೆಂಗಸರು ಕಚ್ಚಿದೆ, ಗಂಡಸರು ಎಲ್ಲರಿಗೂ ಕಚ್ಚಿದೆ. ಆಲ್ಮೋಸ್ಟ್ ಯಾರ ಮನೆದು ಕಾರ್ಯ ಇದ್ದಿದ್ದು? ಇದು ಅಂಗಡಿ ರಾಮಚಂದ್ರ ಅಂತ ಹೇಳಿ ಅವ್ರ ಮಗಳ ಕಾರ್ಯ, ಮದುವೆ ಕಾರ್ಯ ಇಲ್ಲಿ KR ಪೇಟೆನಲ್ಲಿ ಮದುವೆ. ಕ್ಯಾರ್ಪೇಟೆ ಮದುವೆ. ಹಂಗಾಗಿ ಹರಿಸೇವೆಗೆ ತೋಟದ ಹತ್ರ ಹೋದಾಗ ಹಿಂಗಾಗಿದೆ. ಅಲ್ಲಿ ಬೂಗನ್ಕೆರೆ ಫೆಸಿಲಿಟಿನೇ ಇಲ್ಲ ಸರ್, ಏನು ಫೆಸಿಲಿಟಿ ಇಲ್ಲ. ಸುಮ್ಮನೆ ಹಾಸ್ಪಿಟ್ಲ್ ಅನ್ನೋದು ಒಂದೇ ಬೂಗನ್ಕೆರೆ ಮಾತ್ರ ಅಷ್ಟೇ. ಹೆಸರು ಬೂಗನ್ಕೆರೆ, ಬಿಲ್ಡಿಂಗ್ ನೋಡ್ಕೊಳ್ಳೋದು ಅಷ್ಟೇ. ಬಿಲ್ಡಿಂಗ್ ನೋಡ್ಕೊಡೋದು ಅಷ್ಟೇ. ಅಲ್ಲಿ ನಾವು ಎಷ್ಟೋದಪ್ಪ ಯಾರು ಔಷಧಿ ಕುಡ್ದಾಗ ಹೋದಾಗ ಕೇರ್ಪೇಟೆಗೆ ಕರ್ಕೊಂಡ್ಬರ್ಬೇಕೆ ಹೊರತು ಬೂಗನ್ಕೆರೆ ಏನು ಟ್ರೀಟ್ಮೆಂಟ್ ನಡೆಯಿಲ್ಲ. ಡಾಕ್ಟರ್ಗಳೇ ಇರೋದಿಲ್ಲ. ಅಲ್ಲಿ ಸಿಸ್ಟ್ರು ಸರಿಯಾಗಿ ನೋಡಲ್ಲ. ಸುಮ್ಮನೆ ಬೂಗನ್ಕೆರೆ ಹೆಡ್ ಕ್ವಾರ್ಟರ್ ಹೋಬಳಿ ಲೆವೆಲ್ ಸಾಲುತ್ತೆ. ನಿಮ್ಮ ಹೆಸರೇನು? ಚಂಕೇಶ್ವರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ರಥಬೀದಿಯಲ್ಲಿರುವ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ವಾರ್ಷಿಕೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಸಮುದ್ರದಲ್ಲಿ ಕೊಚ್ಚಿ ಹೋಗುತ್ತಿದ್ದ ಪ್ರವಾಸಿಗರನ್ನ ರಕ್ಷಿಸಿದ ಲೈಫ್ ಗಾರ್ಡ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಚಾಲಕ. ಉಡುಪಿ ಜಿಲ್ಲೆಯ ತ್ರಾಸಿ ಬೀಚ್ನಲ್ಲಿ ಈ ಘಟನೆ ಸಂಭವಿಸಿದೆ. ಕುಶಾಲನಗರ ಪಟ್ಟಣದ ತಪೋವನ ಸಮುದಾಯ ಭವನದಲ್ಲಿ ಕೊಡಗು ಜಿಲ್ಲಾ ಕ್ರೈಸ್ತ ಸೇವಾ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.